ಶಾಸಕರಿಗೆ 100 ಕೋಟಿ ಆಫರ್. ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ ಆಮಿಷವನ್ನ ಒಡ್ಲಾಗಿದೆಯಂತೆ. ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ರವಿಕುಮಾರ್ ಗಣಿಗ ಮಂಡ್ಯ ಕಾಂಗ್ರೆಸ್ ಶಾಸಕ ಕರ್ನಾಟಕ ಸರ್ಕಾರವನ್ನ ಬೀಳಿಸಲು ಮಹಾ ಸಂಚಾಗಿದೆ. ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲು ಬಿಜೆಪಿ 100 ಕೋಟಿ ಆಫರ್ ಅನ್ನ ಇಟ್ಟಿತ್ತಂತೆ. ಇನ್ನು ರಾಜ್ಯ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿದೆ, ಅಲುಗಾಡಿಸಲು ಆಗಲ್ಲ ಅಂತ ಹೇಳಿದ್ದಾರೆ. BL ಸಂತೋಷ್, ಶೋಭಾ ಕರಂದ್ಲಾಜೆ, HD ಕುಮಾರಸ್ವಾಮಿ, ಜೋಶಿಯಿಂದ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಲು ಯತ್ನ ಆಗಿದೆಯಂತೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ 5 ವರ್ಷ ಅಧಿಕಾರದಲ್ಲಿರುತ್ತೆ. ಈ ರೀತಿಯಾಗಿ ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಪೀಕಲಾಟದ ನಡುವೆ ಈಗ ಕಾಂಗ್ರೆಸ್ ಶಾಸಕರಿಗೆ ಭರ್ಜರಿಯಾಗಿ 100 ಕೋಟಿ ಆಫರ್ ಅನ್ನ ನೀಡಿದಾರಂತೆ ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ ಆಮಿಷವನ್ನ ಒಡ್ಲಾಗಿದೆ ಅಂತ ಶಾಸಕ ರವಿಕುಮಾರ್ ಗಣಿಗ ಈಗ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ದಾರೆ. ರವಿಕುಮಾರ್ ಗಣಿಗ ಮಂಡ್ಯ ಕಾಂಗ್ರೆಸ್ ಶಾಸಕ. ಇನ್ನು ಈಗಿನ ರಾಜ್ಯ ಸರ್ಕಾರವನ್ನ, ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವನ್ನ ಬೀಳಿಸಲಿಕ್ಕೆ ಮಹಾ ಸಂಚನ್ನ ಮಾಡಿದಾರಂತೆ ಬಿಜೆಪಿ. ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆಯಂತೆ. ಹೀಗೊಂದು ಆರೋಪವನ್ನ ಕಾಂಗ್ರೆಸ್ ಶಾಸಕ ಮಾಡಿದ್ದಾರೆ. ಇನ್ನು ಸರ್ಕಾರ, ಏನು ರಾಜ್ಯ ಸರ್ಕಾರ ಇದೆಯಲ್ಲ, ಗಟ್ಟಿಯಾಗಿ ಇದೆ, ಯಾರು ಕೂಡ ಇದನ್ನ ಅಲುಗಾಡಿಸ್ಲಿಕ್ಕೆ ಆಗಲ್ಲ ಅಂತ ಶಾಸಕ ಹೇಳಿದ್ದಾರೆ. ಅತ್ತ ಕಡೆಯಲ್ಲಿ BL ಸಂತೋಷ್, ಶೋಭಾ ಕರಂದ್ಲಾಜೆ, HD ಕುಮಾರಸ್ವಾಮಿ ಮತ್ತು ಜೋಶಿಯಿಂದ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಯತ್ನ ಆಗ್ತಿದೆ, ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಿಜೆಪಿಯವರು ಸತತವಾಗಿ ಆಮಿಷಗಳನ್ನ ಒಡ್ಡಿ. ಆದ್ರೆ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 5 ವರ್ಷ ಅಧಿಕಾರದಲ್ಲೇ ಇರುತ್ತೆ ಅಂತ ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಆರೋಪವನ್ನ ಮಾಡ್ತಿದ್ದಾರೆ.